ರೊಕ್ಕ 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 ವಂಚಕರ ಬಳಿ ಕೋಟಿ ಕೋಟಿ ರೊಕ್ಕ. ಬೆಳಗಾವಿಯ ಮತ್ತೊಂದು ಮಹಾ ವಂಚನೆಯ ಪ್ರಕರಣ ಇದೀಗ ಬಯಲಾಗಿದೆ. ಆದಿತ್ಯ ರಾಜ್ ಕ್ಯಾಪಿಟಲ್ ಪ್ರೈವೇಟೆಡ್ ಲಿಮಿಟ್ನಿಂದ ಈ ವಂಚನೆಯಾಗಿರುವಂಥದ್ದು. ಬೆಳಗಾವಿಯಲ್ಲಿ ಮತ್ತೊಂದು ಮಹಾ ವಂಚನೆಯ ಪ್ರಕರಣ. ಬಡ್ಡಿ ಆಮಿಷವನ್ನ ಒಡ್ಡಿ ಸಾರ್ವಜನಿಕರಿಂದ ಹಣವನ್ನ ಈಗ ಸಂಗ್ರಹ ಮಾಡಿರುವಂಥದ್ದು. ಆದಿತ್ಯ ರಾಜ್ ಕ್ಯಾಪಿಟಲ್ ಪ್ರೈವೇಟೆಡ್ ಲಿಮಿಟೆಡ್ನಿಂದ ಈ ವಂಚನೆಯಾಗಿರುವಂಥದ್ದು. ಬಡ್ಡಿ ಆಮಿಷ ಒಡ್ಡಿ ಸಾರ್ವಜನಿಕರಿಂದ ಹಣ ಸಂಗ್ರಹ ಆಗಿರುವಂಥದ್ದು. ಇದೀಗ ಮುಖ್ಯ ಕಚೇರಿ ಸೀಜ್ ಮಾಡುವಾಗ ನಡೆದಿದೆ ಒಂದು ದೊಡ್ಡ ಹೈಡ್ರಾಮಾ. ಬೆಳಗಾವಿಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿರುವಂಥದ್ದು. ವಂಚಕರ ಬಳಿ ಕೋಟಿ ಕೋಟಿ ರೊಕ್ಕ ಇರುವಂಥದ್ದು. ಬೆಳಗಾವಿಯಲ್ಲಿ ಮತ್ತೊಂದು ಮಹಾ ವಂಚನೆಯ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಕುಂದಾನಗರಿಯಲ್ಲಿ ಆದಿತ್ಯ ರಾಜ್ ಕ್ಯಾಪಿಟಲ್ ಪ್ರೈವೇಟೆಡ್ ಲಿಮಿಟೆಡ್ನಿಂದ ಈ ವಂಚನೆ ವಂಚನೆಯಾಗಿರುವಂಥದ್ದು. ಬಡ್ಡಿಯ ಆಮಿಷ ಒಡ್ಡಿ ಸಾರ್ವಜನಿಕರಿಂದ ಹಣ ಸಂಗ್ರಹ ಮಾಡ್ತಾ ಇದ್ರು. ಮುಖ್ಯ ಕಚೇರಿ ಸೀಜ್ ಮಾಡುವಾಗ ನಡೆದಿದೆ ಹೈಡ್ರಾಮಕ್ಕೆ ಸಾಕ್ಷಿಯಾಗಿರುವಂಥದ್ದು. ಎಸಿ ಶರವಣಕುಮಾರ ಮುಂದೆ ಕಣ್ಣೀರು ಹಾಕಿದ್ದಾರೆ ಸಿಬ್ಬಂದಿಗಳು. ಸಿಬ್ಬಂದಿಯ ಗೋಳಾಟ, ಓರ್ವ ಮಹಿಳಾ ಸಿಬ್ಬಂದಿ ಅಸ್ವಸ್ಥಗೊಂಡಿದ್ದಾರೆ. ಈ ವೇಳೆ 72 ಜನ ಕೆಲಸ ಮಾಡ್ತಾ ಇದ್ದಂತ ಆದಿತ್ಯ ರಾಜ್ ಕೇಂದ್ರ ಕಚೇರಿಯಲ್ಲಿ 2 ದಿನಗಳಿಂದ ಕಚೇರಿ ಸಿಬ್ಬಂದಿಯಿಂದ ಮಾಹಿತಿ ಸಂಗ್ರಹ ಆಗಿರುವಂಥದ್ದು. ಅಗತ್ಯ ಬಿದ್ರೆ ವಿಚಾರಣೆಗೆ ಬರುವಂತೆ ಸಿಬ್ಬಂದಿಗಳಿಗೂ ಕೂಡ ನೋಟಿಸ್ ಅನ್ನ ನೀಡಿರುವಂಥದ್ದು, ಸೂಚನೆ ನೀಡಿರುವಂಥದ್ದು. 2 ದಿನಗಳಿಂದ ದಾಳಿ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಡಿಸಿ ಸೂಚನೆ ಸೀಜ್ ಮಾಡಿ ಅಧಿಕಾರಿಗಳಿಂದ ಕೇಸನ್ನ ದಾಖಲು ಮಾಡಲಾಗಿದೆ. ವಂಚಕರ ಬಳಿ ಕೋಟಿ ಕೋಟಿ ಹಣ ಇರುವಂತದ್ದು. ಬೆಳಗಾವಿಯಲ್ಲಿ ಮತ್ತೊಂದು ಮಹಾ ವಂಚನೆಯ ಪ್ರಕರಣ ಬೆಳಕಿಗೆ ಬಂದಿದೆ. ಆದಿತ್ಯ ರಾಜ ಕ್ಯಾಪಿಟಲ್ ಪ್ರೈವೇಟೆಡ್ ಲಿಮಿಟೆಡ್ನಿಂದ ಈ ಒಂದು ವಂಚನೆಯಾಗಿದೆ. ಬಡ್ಡಿಯ ಆಮಿಷವನ್ನ ಒಡ್ಡಿ ಸಾರ್ವಜನಿಕರಿಂದ ಹಣ ಸಂಗ್ರಹ ಮಾಡಿದ್ದಾರೆ. ಮುಖ್ಯ ಕಚೇರಿ ಸೀಜ್ ಮಾಡುವಾಗ ಈ ಒಂದು ಹೈಡ್ರಾಮಾ ಕೂಡ ನಡೆದಿರುವಂಥದ್ದು. ಎಸಿ ಶರವಣಕುಮಾರ್ ಅವರ ಮುಂದೆ ಸಿಬ್ಬಂದಿಗಳು ಕಣ್ಣೀರು ಹಾಕಿದ್ದಾರೆ. ಪಾಪ ಅವ್ರಿಗೇನು ಗೊತ್ತಿರುತ್ತೆ. ಸಿಬ್ಬಂದಿಯ ಗೋಳಾಟ, ಓರ್ವ ಮಹಿಳಾ ಸಿಬ್ಬಂದಿ ಅಸ್ವಸ್ಥಗೊಂಡಿದ್ದಾರೆ. 72 ಜನ ಕೆಲಸ ಮಾಡ್ತಾ ಇದ್ರಂತೆ ಈ ಒಂದು ಆದಿತ್ಯ ರಾಜ ಕೇಂದ್ರ ಕಚೇರಿಯಲ್ಲಿ. 2 ದಿನಗಳಿಂದ ಕೂಡ ಕಚೇರಿ ಸಿಬ್ಬಂದಿಯಿಂದ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಅಗತ್ಯ ಬಿದ್ರೆ ವಿಚಾರಣೆಗೆ ಬರುವಂತೆ ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು ಸಿಬ್ಬಂದಿಗಳಿಗೆ. 2 ದಿನಗಳಿಂದ ದಾಳಿ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಈ ಬಗ್ಗೆ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಡಿಸಿಯ ಸೂಚನೆ ಮೇರೆಗೆ ಈಗ ಸೀಜ್ ಮಾಡಿ ಅಧಿಕಾರಿಗಳು ಕೇಸನ್ನ ದಾಖಲು ಮಾಡಿದ್ದಾರೆ. ನಿನ್ನೆ ತಡರಾತ್ರಿವರೆಗೂ ಏನು ಆದಿತ್ಯ ರಾಜ್ ಕ್ಯಾಪಿಟಲ್ಸ್ ಕಂಪ್ನಿ ಮೇಲೆ ನಾವೇನು ಕಾರ್ಯಾಚರಣೆಯನ್ನು ಮಾಡಿದ್ವಿ. ಸೊ ಇವತ್ತು ಒಂದು ರಿಪೋರ್ಟನ್ನು ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ವರದಿಯನ್ನು ನೀಡಿದ್ದೇವೆ. ಸೊ ಇದರಲ್ಲಿ ಸ್ವಲ್ಪ ಮೇಲ್ನೋಟಕ್ಕೆ ನಮಗೆ RBI ಮತ್ತು ಸೆಬಿ ಗೈಡ್ಲೈನ್ಸ್ನ ವೈಲೇಷನ್ಗಳು ಕಂಡು ಬಂದಿದ್ದಾವೆ. ಸೊ ಸಾಕಷ್ಟು ಜನ ಇನ್ವೆಸ್ಟರ್ ಕಡೆಯಿಂದ 5% ಇದರ ಮೇಲೆ ಸ್ವಲ್ಪ ಕೆಲವೊಂದಿಷ್ಟು ಸ್ಕೀಮ್ಗಳಿದೆ. ಒಂದು 5-6 ಡಿಫ್ರೆಂಟ್ ಟೈಪ್ ಆಫ್ ಸ್ಕೀಮ್ಸ್ ಇದ್ದಾವೆ. ಆ ಸ್ಕೀಮ್ಸ್ ಪ್ರಕಾರವಾಗಿ ಅವರು ಮಾರ್ಕೆಟಿಂಗ್ ಎಲ್ಲ ಮಾಡ್ಕೊಂಡಿದ್ದಾರೆ. ಸೊ ಇದು ಸ್ವಲ್ಪ KPID ಮತ್ತು ಬರ್ಡ್ಸ್ ಕಾಯ್ದೆಗಳು ಬರೋದರಿಂದ ಸೊ ಆ ರಿಪೋರ್ಟ್ ಮೇಲೆ ನಾವು ಈಗ ಸದ್ಯಕ್ಕೆ ರಿಪೋರ್ಟನ್ನು ಮಾನ್ಯ ಸರ್ಕಾರಕ್ಕೆ ಅರೌಂಡ್ ಹೇಳಿದ್ವಲ್ಲ ನಿನ್ನೆ, ಅರೌಂಡ್ ಇನ್ವೆಸ್ಟರ್ಸ್ ಹೆಚ್ಚಿಗೆ ಸಂಖ್ಯೆ ಗೊತ್ತಾಗಿಲ್ಲ. ಯಾಕಂದರೆ ಅದು ಒಬ್ಬೊಬ್ಬರು ಮಲ್ಟಿಪಲ್ ಟೈಮು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸೊ ಒಂದು ಹೆಚ್ಚು ಕಡಿಮೆ ಒಂದು 6,500 ಇನ್ವೆಸ್ಟ್ಮೆಂಟ್ಸ್ಗಳಿದ್ವು. ಜನ ಇರ್ಬೋದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಈಗ ಬೆಳಗಾವಿಯಲ್ಲಿ ಆಗಿರುವಂತಹ 211 ಕೋಟಿ ಹಗರಣದ ಕತೆ ಏನಿದು ಕೇಸ್? ಖಂಡಿತ ಗಂಗಾ, ಏನಂತಂದ್ರೆ ಈ ಹಿಂದೆ ಬೆಳಗಾವಿಯಲ್ಲಿ ಶಿವಂ ಅಸೋಸಿಯೇಷನ್ ಮಾಲೀಕರಾಗಂತ ಶಿವಾನಂದ್ ನಿಲನ್ ಅವರ ಬಹುಕೋಟಿ ಹಗರಣ ವಂಚನೆ ಪ್ರಕರಣ ಬೀಳುತ್ತದಂತೆ ಈಗ ಮತ್ತೊಂದು ಪ್ರಕರಣ ಬೆಳಕಿಗೆ ಸಹ ಬಂದಿರುವಂತದ್ದು. ಬೆಳಗಾವಿ ನಗರದಲ್ಲಿರುವಂತಹ ಆದಿತ್ಯ ರಾಜ್ ಕ್ಯಾಪಿಟಲ್ ಸಂಸ್ಥೆ ಏನಿದೆ ಈಗ 211 ಕೋಟಿ ರೂಪಾಯಿ ಆಗುವಷ್ಟು ಜನರಿಗೆ ವಂಚನೆ ಮಾಡಿರುವಂತಹ ಆರೋಪ ಸಹ ಕೇಳಿ ಬಂದಿರುವಂತದ್ದು. ಸುಮಾರು 1 ಲಕ್ಷಕ್ಕೆ 5% ಬಡ್ಡಿಯನ್ನ ಕೊಡೋದಾಗಿ ಸುಮಾರು 3,000ಕ್ಕೂ ಹೆಚ್ಚು ಜನರಿಂದ
ಇಲ್ಲಿ ಹಣವನ್ನ ಹೂಡಿಕೆ ಮಾಡಿದ್ದಾರೆ ಅಂತ ಹೇಳಿ ಇದೀಗ ಮಾಹಿತಿಗಳ ಸಹ ಲಭ್ಯವಾಗ್ತಿರುವಂತದ್ದು. 2 ದಿನಗಳ ಹಿಂದೆ ಬೆಳಗಾವಿಯ ಎಸ್ ಶ್ರವಣಕುಮಾರ್ ನಾಯ್ಕ್ ಅವರ ಏನು ನೇತೃತ್ವದಲ್ಲಿ ಕ್ಯಾಪಿಟಲ್ ಬೆಳಗಾವಿಯ ಭಾಗ್ಯನಗರದಲ್ಲಿರುವ ಆದಿತ್ಯರಾಜ್ ಕ್ಯಾಪಿಟಲ್ ಸಂಸ್ಥೆ ಮೇಲೆ 2 ದಿನಗಳ ಕಾಲ ತೀವ್ರವಾದಂತಹ ಶೋಧ ಕಾರ್ಯವನ್ನು ಸಹ ಮಾಡಿರುವಂತದ್ದು, ತನಿಖೆಯನ್ನು ಸಹ ಮಾಡಿರುವಂತದ್ದು. ನಿನ್ನೆ ಶುಕ್ರವಾರ ಏನಂತಂದ್ರೆ ರಾತ್ರಿ 11 ಗಂಟೆ ಸುಮಾರಿಗೆ ತನಿಖೆ ಸಹ ಇಲ್ಲಿ ಅಂತ್ಯಗೊಂಡಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಏನು ಆ ಒಂದು ಸಂಸ್ಥೆ ಏನಿದೆ ಸಂಸ್ಥೆಯನ್ನು ಸಹ ಸೀಸ್ ಮಾಡುವಂತ ಕೆಲಸವನ್ನ ಸಹ ಬೆಳಗಾವಿಯ ಎಸಿ ಅವರ ತಂಡ ಇಲ್ಲಿ ಮಾಡಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಮಹಿಳಾ ಸಿಬ್ಬಂದಿಗಳು ಭಾವನಾತ್ಮಕವಾಗಿ ಕಣ್ಣೀರು ಸಹ ಸುರಿಸಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬೆಳಗಾವಿಯ ಟಿಳಕವಾಡಿಯಲ್ಲಿ ಒಂದು ಪ್ರಕರಣ ಸಹ ದಾಖಲಾಗಿರುವಂತದ್ದು. ಬೆಳಗಾವಿಯ ಸಹಕಾರ ಇಲಾಖೆಯ ನಿಬಂಧಕರಾಗಿರುವಂತಹ ಜಬಿತುಲ್ಲಾ ಅವರು ಈಗ ಪ್ರಕಾರ FIR ಸಹ ಇಲ್ಲಿ ದಾಖಲು ಮಾಡಿರುವಂತದ್ದು. ಆದಿತ್ಯ ಕ್ಯಾಪಿಟಲ್ ರಾಜ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಕಾಮೋಡಿಯಾಸ್ ಪ್ರೈವೇಟ್ ಲಿಮಿಟೆಡ್ ಆದಿತ್ಯ ರಾಜ್ ಅವರಿಗೆ ಸಂಬಂಧಪಟ್ಟಂತೆ ಇದರ ಜೊತೆಗೆ ಮತ್ತೊಂದು ಸೆಕ್ಯೂರಿಟಿ ಸಂಸ್ಥೆ ಮೇಲೂ ಸಹ ಇದೀಗ ಸೇರಿದಂತೆ ಶಿವ ಆಗಿರುವಂತಹ ಬಾಲರಾಜ್ ಅವರ ಮೇಲೂ ಸಹ ಇದೀಗ FIR ಆಗಿರುವಂತದ್ದು. ಒಟ್ಟು 10 ಜನರ ಮೇಲೆ ಇಲ್ಲಿ 3 ಸಂಸ್ಥೆಗಳು ಮತ್ತು ಒಬ್ಬ ಶಿವ ಆಗಿರುವಂತಹ ಇದು ಸಹಿತ ಒಟ್ಟು 10 ಜನರ ಮೇಲೆ ಇದೀಗ ಬೆಳಗಾವಿಯ ಟಿಳಕವಾಡಿ ಪೊಲೀಸ್ ಠಾಣೆಯಲ್ಲಿ ಒಂದು FIR ಸಹ ದಾಖಲಾಗಿರುವಂತದ್ದು. ಇದು ಸಂಬಂಧಪಟ್ಟಂತೆ ಬೆಳಗಾವಿ DC ಅವರಿಗೆ ಎಸ್ ಶ್ರವಣಕುಮಾರ್ ಏನಿದ್ದಾರೆ ಸಮಗ್ರವಾದ ತನಿಖೆಯ ವರದಿಯನ್ನು ಸಹ ಇಲ್ಲಿ ನೀಡಲಿರುವಂತದ್ದು. ಇದರ ಜೊತೆಗೆ ಪ್ರಮುಖವಾಗಿ ಇಲ್ಲಿ ಮತ್ತೊಂದು ಗಮನಿಸಬೇಕಾಗಿತ್ತಂದ್ರೆ ಭಾವನಾತ್ಮಕ ಏನು ಮಹಿಳೆಯರ ಕಣ್ಣಿರುತ್ತಿದ್ದರು ಬಾಲರಾಜ್ ಏನಿದ್ದಾರೆ ಮಹಾರಾಷ್ಟ್ರ ಮೂಲದ ಏನು ಸಂಸ್ಥಾಪಕ ಆಗಿರುವಂತದ್ದು. ಇವರು ಇಲ್ಲಿ ಬೆಳಗಾವಿಯರಿಗೆ ಸುಮಾರು 72 ಜನರಿಗೆ ಉದ್ಯೋಗವನ್ನು ಸಹ ನೀಡಿರುವಂತದ್ದು. ಕೆಲಸ ಹೋಗುತ್ತದೆ ಎಂಬ ಕಾರಣಕ್ಕಾಗಿ ಅಲ್ಲಿ ಭಾವನಾತ್ಮಕವಾಗಿ ಕಣ್ಣೀರು ಸಹ ಆಗಿರುವಂತದ್ದು. ಕೆಲಸವನ್ನು ಕೊಡುವುದರ ಜೊತೆಗೆ ಇಲ್ಲಿ ಹೂಡಿಕೆ ಸಹ ಮಾಡಿರುವಂತದ್ದು. RBI ನಿಯಮಗಳು ಮತ್ತು ಸೇರಿದಂತೆ KPID ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇದೀಗ ಇಲ್ಲಿ ಪ್ರಕರಣ ಸಹ ದಾಖಲಾಗಿರುವಂತದ್ದು. RBI ನಿಯಮಗಳನ್ನ ಉಲ್ಲಂಘನೆ ಮಾಡೋದಕ್ಕಾಗಿ ಈ ಒಂದು ಏನು ಪ್ರಕರಣ ದಾಖಲಾಗಿರುವಂತಾನೆ ಹೇಳ್ಬೋದು ಗಂಗಾ. ಎಸ್, ಧನ್ಯವಾದ ಪ್ರಶಾಂತ್ ತಮ್ಮೆಲ್ಲ ಮಾಹಿತಿಗಾಗಿ.